जय जय ललिते हर हर ललिते जय जय ललिते हर हर ललिते जय जय ललिते हर हर ललिते जय जय ललिते हर ನನ್ನೆಲ್ಲ ಆತ್ಮೀಯರೇ, ನಾವಿಂದು ಲಲಿತಾ ಸಹಸ್ರನಾಮದ 50ನೇ ನಾಮವಾಗಿರತಕ್ಕಂತಹ ಅನವದ್ಯಾಂಗಿ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಅನವದ್ಯಾಂಗಿ ನಮಃ ಎಂಬಂತಹದ್ದು ಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪರಿಪೂರ್ಣವಾಗಿರತಕ್ಕಂತಹ ಸೌಂದರ್ಯವನ್ನು ಮತ್ತು ದಿವ್ಯ ಅಂಗಗಳ ದೋಷರಹಿತ ಮಹಿಮೆಯನ್ನು ವರ್ಣಿಸ್ತಾ ಇರತಕ್ಕಂತಹದ್ದು. ಹಾಗಾದರೆ ಅನವದ್ಯಾಂಗಿ ನಮಃ ಅಂತಂದರೆ ಶಿರಸ್ಸಿನಿಂದ ಪಾದದ ಉಗುರಿನವರೆಗೂ ಕೂಡ ಕೊಂಚವೂ ತಪ್ಪನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲದಿರತಕ್ಕಂತಹ ಸೌಂದರ್ಯದ ಅಂಗವನ್ನು ಹೊಂದಿದವಳು ಎಂಬಂತಹದ್ದು ಇದರ ಭಾವಾರ್ಥವಾಗುವಂತಹದ್ದು. ಈ ನಾಮವು ಕೇವಲ ದೇಹದ ಸೌಂದರ್ಯವನ್ನು ಮಾತ್ರ ಸೂಚಿಸ್ತಾ ಇರತಕ್ಕಂತಹದ್ದಲ್ಲ, ಇದು ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅರ್ಥಗಳನ್ನು ಒಳಗೊಂಡಿರ್ತಕ್ಕಂತಹದ್ದು. ಲಲಿತಾ ಅಮ್ಮನವರ ಪ್ರತಿಯೊಂದು ಅಂಗವೂ ಕೂಡ ಸೃಷ್ಟಿಯ ಮಂಗಳತೆಯ ಪ್ರತಿಬಿಂಬವಾಗಿರತಕ್ಕಂತಹದ್ದು. ಅವಳ ಕಣ್ಣುಗಳು ಕರುಣೆಯ ಸಾಗರವಾಗಿರತಕ್ಕಂತಹದ್ದು. ಅವಳ ನಗು ಹೇಳುವಂತಹದ್ದು ಚಂದ್ರಕಾಂತಿಯ ಮೃದುತ್ವವನ್ನು ತೋರಿಸ್ತಾ ಇರತಕ್ಕಂತಹದ್ದು. ಅವಳ ಹೃದಯ ಹೇಳುವಂತಹದ್ದು ಅನಂತ ದಯೆ ಮತ್ತು ಕರುಣೆಯ ಪ್ರತಿಬಿಂಬವಾಗಿರತಕ್ಕಂತಹದ್ದು. ಇಲ್ಲಿ ಅನವದ್ಯ ಅಂತಂದರೆ ಕೇವಲ ಹೊರಗಿನ ಶರೀರ ಸೌಂದರ್ಯವಲ್ಲ, ಅದು ಅಂತರಂಗದ ಶುದ್ಧತೆ, ಪರಿಪೂರ್ಣತೆ, ಸತ್ಯ ಸ್ವರೂಪವನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಶಾಸ್ತ್ರಗಳಲ್ಲಿ ದೇವಿಯ ಅಂಗಗಳನ್ನು ಪಂಚಭೂತಗಳೊಂದಿಗೆ ಹೋಲಿಸ್ತಾ ಇರತಕ್ಕಂತಹದ್ದು. ಅವಳ ಪಾದಗಳು ಭೂಮಿ ಎಂಬುದಾಗಿ, ಅವಳ ಕಟಿಭಾಗ ಜಲ ಎಂಬುದಾಗಿ, ಅವಳ ಹೃದಯ ಹೇಳುವಂತಹದ್ದು ಅಗ್ನಿ ಎಂಬುದಾಗಿ, ಅವಳ ವಾಣಿ ಹೇಳುವಂತಹದ್ದು ವಾಯು ಎಂಬುದಾಗಿ, ಅವಳ ತೇಜಸ್ಸು ಆಕಾಶ ಎಂಬುದಾಗಿ. ಇಂತಹ ದೇವಿಯ ಸ್ವರೂಪದಲ್ಲಿ ಯಾವುದೂ ಕೂಡ ಅಪೂರ್ಣವಲ್ಲ. ಅವಳು ಸೃಷ್ಟಿಯ ಮೂಲ ತತ್ವವಾಗಿರುವುದರಿಂದ ಅವಳಲ್ಲಿ ದೋಷ ಎಂಬಂತಹದ್ದು ಸ್ವಲ್ಪವೂ ಕೂಡ ಇಲ್ಲದೇ ಇರತಕ್ಕಂತಹದ್ದು. ಉಪನಿಷತ್ತುಗಳು ಹೇಳುವಂತೆ ಆತ್ಮನು ದೋಷರಹಿತನು ಎಂಬುದಾಗಿ. ಆ ಲಲಿತಾ ತ್ರಿಪುರ ಸುಂದರಿ ದೇವಿಯು ಆತ್ಮಸ್ವರೂಪಿಣಿಯಾಗಿರುವುದರಿಂದ ಅವಳು ಅನವದ್ಯಾಂಗೈ ಎಂಬುದಾಗಿ ಹೇಳುವಂತಹದ್ದು. ಭಕ್ತನು ಈ ನಾಮವನ್ನು ಜಪಿಸಿದಾಗ ತನ್ನಲ್ಲಿರುವಂತಹ ದೋಷ ಭಾವನೆಗಳನ್ನು ತೊರೆಯುವಂತಹದ್ದು, ತನ್ನ ಅಂತರಂಗದ ದೈವಿಕತೆಯನ್ನು ಅರಿಯಲು ಪ್ರೇರೇಪಿತನಾಗಿರುವಂತಹದ್ದು. ಈ ನಾಮವನ್ನು ಜಪಿಸುವಂತಹ ಸಂದರ್ಭದಲ್ಲಿ ಧ್ಯಾನದಲ್ಲಿ ಆ ಜಗನ್ಮಾತೆಯ ದಿವ್ಯವಾಗಿರತಕ್ಕಂತಹ ಸ್ವರೂಪವನ್ನು ಕಾಣಬೇಕು. ಆಂತರಿಕವಾಗಿ ಶುದ್ಧತೆಯ ಅನುಭೂತಿಯನ್ನು ಅನುಭವಿಸಬೇಕು. ಬಾಹ್ಯವಾಗಿರತಕ್ಕಂತಹ ಸೌಂದರ್ಯ ಶರೀರ ಸಾಮರ್ಥ್ಯವನ್ನು ಕೂಡ ಅನುಭವಿಸಬೇಕು ಎಂಬುದಾಗಿ ಹೇಳುವಂತಹದ್ದು. ಒಮ್ಮೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪರಾಶಕ್ತಿಯ ಮಹಿಮೆಯನ್ನು ಅರಿಲಿಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈ ರೀತಿಯಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಪಸ್ಸನ್ನು ನಿರಂತರವಾಗಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ತಪಸ್ಸಿನಿಂದ ಸಂತೃಪ್ತಳಾಗಿರತಕ್ಕಂತಹ ಆ ಜಗನ್ಮಾತೆ ಪ್ರತ್ಯಕ್ಷಳಾಗುವಂತಹದ್ದು. ಪ್ರತ್ಯಕ್ಷರಾಗಿರತಕ್ಕಂತಹ ಆ ಜಗನ್ಮಾತೆಯ ದರ್ಶನವನ್ನು ಪಡೆದಾಗ ದೇವಿಯ ದಿವ್ಯ ರೂಪವು ಅವರಿಗೆ ಆಶ್ಚರ್ಯವನ್ನು ತಂದಿತ್ತು. ಯಾಕೆ ಅಂತ ಕೇಳಿದರೆ, ಅವಳ ಮೃದುವಾಗಿರತಕ್ಕಂಥ ನಗೆ ಚಂದ್ರನಿಗಿಂತ ಮಧುರವಾಗಿತ್ತು. ಅವಳ ಕಣ್ಣುಗಳು ಕಮಲಕ್ಕಿಂತ ಸುಂದರವಾಗಿತ್ತು. ಅವಳ ವಾಣಿ ಹೇಳುವಂಥದ್ದು ವೀಣೆಗಿಂತ ಮಧುರವಾಗಿತ್ತು. ಅವರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇಂತಹ ದೋಷರಹಿತ ರೂಪವು ಪರಬ್ರಹ್ಮ ಸ್ವರೂಪದಲ್ಲೆಲ್ಲೂ ಕೂಡ ಇಲ್ಲದೇ ಇರತಕ್ಕಂತಹದ್ದು ಎಂಬುದಾಗಿ. ಆ ಕ್ಷಣದಲ್ಲಿ ಅವರು ಅರಿತುಕೊಳ್ಳುತ್ತಾರೆ, ಅವಳು ಕೇವಲ ಸೌಂದರ್ಯದ ಮೂರ್ತಿ ಅಲ್ಲ, ಅವಳು ಪರಿಪೂರ್ಣ ಚೈತನ್ಯವಾಗಿರತಕ್ಕಂತಹದ್ದು. ಅನವದ್ಯಾಂಗಿ ಎಂಬಂತಹ ನಾಮವನ್ನು ಧ್ಯಾನಿಸುವಾಗ ಭಕ್ತನು ಹೀಗೆ ಭಾವಿಸಬೇಕು: ನನ್ನ ದೇಹ ಮತ್ತು ಮನಸ್ಸು, ಆತ್ಮ ಎಲ್ಲವೂ ಕೂಡ ದೇವಿಯ ಅನುಗ್ರಹ ಎಂಬುದಾಗಿ, ದೇವಿಯಂತೆ ನಾನು ಶುದ್ಧ ಸ್ವರೂಪಿ ಎಂಬುದಾಗಿ. ದೋಷಗಳು ತಾತ್ಕಾಲಿಕವಾಗಿರತಕ್ಕಂತಹದ್ದು, ಆತ್ಮ ಹೇಳುವಂಥದ್ದು ಶಾಶ್ವತವಾಗಿರತಕ್ಕಂತಹ ಶುದ್ಧ ಭಾವ ಎಂಬುದಾಗಿ. ಈ ಭಾವನೆ ಭಕ್ತನ ಮನಸ್ಸನ್ನು ಶುದ್ಧಗೊಳಿಸುವಂತಹದ್ದು.
ಶ್ರೀಚಕ್ರದಲ್ಲಿ ದೇವಿಯ ಪ್ರತಿಯೊಂದು ಆವರಣವೂ ಕೂಡ ಅವಳ ದಿವ್ಯವಾಗಿರತಕ್ಕಂತಹ ಅಂಗಗಳ ಪ್ರತೀಕವಾಗುವಂತಹದ್ದು. ಅವಳ ಸಂಪೂರ್ಣ ರೂಪವೇ ಶ್ರೀಚಕ್ರವಾಗುವಂತಹದ್ದು. ಶ್ರೀ ವಿದ್ಯೋಪಾಸಕರು ಈ ನಾಮವನ್ನು ಜಪಿಸುವಂತಹ ಸಂದರ್ಭದಲ್ಲಿ ತಮ್ಮೊಳಗಿನ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವಂತಹದ್ದು. ಅನವದ್ಯಾಂಗಿ ನಮಃ ಎಂಬಂತಹದ್ದು ನಮಗೆ ನೀಡುವ ಸಂದೇಶ ಏನು ಅಂತ ಕೇಳಿದರೆ, ದೋಷರಹಿತತೆ ಹೊರಗಿನ ಅಲಂಕಾರದಿಂದ ಬರುವಂತಹದ್ದಲ್ಲ, ಅದು ಆತ್ಮಜ್ಞಾನದಿಂದ ಉಂಟಾಗುವಂತಹದ್ದು ಎಂಬುದಾಗಿ. ದೇವಿ ಪರಿಪೂರ್ಣಳಾದಂತೆ ನಾವು ಸಹ ಆತ್ಮತತ್ವದಲ್ಲಿ ಪರಿಪೂರ್ಣರು ಎಂಬುದಾಗಿ. ಭಕ್ತನು ಈ ನಾಮವನ್ನು ಜಪಿಸುವಾಗ ಹೃದಯದಲ್ಲಿ ಶಾಂತಿ ತುಂಬುವಂತಹದ್ದು. ಅವನು ತನ್ನ ದೋಷಗಳನ್ನು ಮರೆತು ದೇವಿಯ ದಿವ್ಯ ಸೌಂದರ್ಯದಲ್ಲಿ ಲೀನವಾಗುವಂತಹದ್ದು. ಅವನ ಮನಸ್ಸು ಹೇಳುವಂತಹದ್ದು ಸ್ಥಿರವಾಗುವಂತಹದ್ದು. ಅಮ್ಮ, ನಿನ್ನಂತೆ ನನ್ನ ಮನಸ್ಸನ್ನು ಶುದ್ಧಗೊಳಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ನನ್ನ ದೋಷ ಭಾವನೆಗಳನ್ನು ದೂರ ಮಾಡು ಎಂಬುದಾಗಿ ಕೇಳಿಕೊಳ್ಳುವಂತಹದ್ದು. ನಿನ್ನ ದಿವ್ಯ ಅಂಗಗಳಂತೆ ನನ್ನ ಜೀವನವು ಕೂಡ ಮಂಗಳಮಯವಾಗಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಕೊನೆಯದಾಗಿ ಅನವದ್ಯಾಂಗೈ ನಮಃ ಎಂಬಂತಹ ನಾಮದ ಸಾರಾಂಶ ಏನು ಅಂತ ಕೇಳಿದರೆ, ದೇವಿ ಪರಿಪೂರ್ಣ ಸೌಂದರ್ಯ ಸ್ವರೂಪಿಣಿ. ಅವಳಲ್ಲಿ ದೋಷ ಎಂಬಂತಹದ್ದು ಸ್ವಲ್ಪವೂ ಕೂಡ ಇಲ್ಲದೇ ಇರತಕ್ಕಂತಹದ್ದು. ಅವಳು ಆತ್ಮತತ್ವದ ಮೂರ್ತಿಯಾಗಿರುವಂತಹವಳು. ಅವಳ ಧ್ಯಾನದಿಂದ ಭಕ್ತನು ತನ್ನಲ್ಲಿರುವಂತಹ ದೈವಿಕತೆಯನ್ನು ಅರಿಯುತ್ತಾನೆ ಎಂಬುದಾಗಿ. ಇದು ಕೇವಲ ರೂಪದ ಸೌಂದರ್ಯವಲ್ಲ, ಇದು ಪರಬ್ರಹ್ಮ ಸ್ವರೂಪದ ಪರಿಪೂರ್ಣತೆ ಆಗುವಂತಹದ್ದು. ಅನವದ್ಯಾಂಗೈ ನಮಃ ಎಂಬಂತಹ ಭಗವತಿಯಲ್ಲಿ ಪ್ರಾರ್ಥಿಸುವುದೇನೆಂದು ಕೇಳಿದರೆ, ದೋಷರಹಿತ ದಿವ್ಯ ಸ್ವರೂಪಿಣಿ ಲಲಿತಾಂಬಿಕೆ, ನಮ್ಮ ಮನಸ್ಸು, ಮಾತು, ಕರ್ಮ ಎಲ್ಲವನ್ನು ಶುದ್ಧಗೊಳಿಸು, ನಿನ್ನ ಅನುಗ್ರಹದಲ್ಲಿ ಸ್ಥಿರಗೊಳಿಸು ಎಂಬುದಾಗಿ. ಆ ಲಲಿತಾ ತ್ರಿಪುರ ಸುಂದರಿಯ ದಿವ್ಯ ಕಟಾಕ್ಷ ನಮ್ಮೆಲ್ಲರ ಮೇಲೂ ಕೂಡ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಸರ್ವ ಸೌಭಾಗ್ಯದಾಯಕ ರೀತಿಯ ಪ್ರತಿದಿನವೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ, ಆ ಜಗನ್ಮಾತೆಯ ದಿವ್ಯ ಅನುಗ್ರಹದಿಂದ ನಮ್ಮ ಮನಸ್ಸು, ಮಾತು, ಕರ್ಮ ಎಲ್ಲವನ್ನು ಶುದ್ಧಗೊಳಿಸಿಕೊಂಡು ಉತ್ತಮವಾಗಿರತಕ್ಕಂತಹ ಜೀವನವನ್ನು ಅನುಭವಿಸೋಣ ಎಂಬುದಾಗಿ ಹೇಳ್ತೇನೆ. 51ನೆಯ ನಾಮವನ್ನು ನಾಳೆಯ ದಿನ ನೋಡೋಣ. ನಮಸ್ಕಾರ. ಶ್ರೀವಿದ್ಯಾ ಕೇಶರಂಜಿನಿ ಪಾರಂಪರಿಕ ಆಯುರ್ವೇದ ತೈಲ. ಇದು ಕೂದಲು ಉದುರುವಿಕೆ, ಡ್ಯಾಂಡ್ರಫ್, ಆಕಾಲದಲ್ಲಿ ಕೂದಲು ಬಿಳಿಯಾಗುವುದು ಮತ್ತು ಮೈಗ್ರೇನ್ ತಲೆನೋವಿನಂತಹ ಸಮಸ್ಯೆಗಳಿಗೆ ಸಹಕಾರಿ. ಸ್ವಾಭಾವಿಕ ಆರೈಕೆಗಾಗಿ ಶ್ರೀವಿದ್ಯಾ ಕೇಶರಂಜಿನಿ ಆಯುರ್ವೇದ ತೈಲ.